ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಚೈತ್ರ ಮಾಸದ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನನ ಮತ್ತು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಜಾತವೇದಸೇ ಸುನವಾಮಸೋಮರಾದೀತೋ ನಿದಹಾತಿ ವೇದಾಃ ಸನಃಪರ್ಷತು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಗೌರೀನ್ಮ್ಯಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಗಂಧದ್ವಾರಾಂತರಾದರ್ಶ ನಿತ್ಯಪುಷ್ಟಾಂಗರೀಶನೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಶ್ರೀಂ ಅಂಬಾಯ ನಮಃ. ಓಂ ಶ್ರೀಂ ಜಗದಂಬಿಕಾಯ ನಮಃ. ಓಂ ಶ್ರೀಂ ಲಲಿತಾಂಬಿಕಾಯ ನಮಃ. ಓಂ ಶ್ರೀಂ ಮಹಾಂಬಿಕಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತಾ ಸಾಂಬ ಸದಾಶಿವನ ಅನುಗ್ರಹ ಜೊತೆಗೆ ಭಗವತಿಯ ಅನುಗ್ರಹವನ್ನು ನಾಡಿನ ದೇಶದ ಸಮಸ್ತರಿಗೂ ಸಹಿತ ದೇವಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸಾಗಲಿ, ಎಲ್ಲರಿಗೂ ಒಳಿತಾಗಲಿ ಎಂಬತಕ್ಕಂತಹದ್ದು ಒಂದೇ ಇವತ್ತಿನ ಅಂದರೆ ಕಾರ್ಯಕ್ರಮದ ಪ್ರಾರಂಭದ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಜೊತೆಗೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇನ್ನು ವಾರದ ಮೊದಲನೇ ದಿವಸ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಮುಗಿದು ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಚೈತ್ರ ಮಾಸ ಎಲ್ಲಿಂದೆಲ್ಲಿ ನೋಡೋದು ಸಹಿತ ಅಲ್ಲೊಂದು ಕಡೆ ಮಳೆ, ಇಲ್ಲೊಂದು ಕಡೆ ಮಳೆ, ಎಲ್ಲೋ ಆಗೋ ಈಗೋ ಒಂದಷ್ಟು ಬೀಳುವಂತಹ ಮಳೆ. ಆದರೆ ಬಿಸಿಲಿನ ತಾಪಮಾನ ಮಾತ್ರ ಸಾಕಷ್ಟು ಇದೆ. ಈ ಬಿಸಿಲಿನ ತಾಪಮಾನ ಇದ್ದಾಗ ಆರೋಗ್ಯವನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಬೇಕು. ಆರೋಗ್ಯದ ಕಡೆ ಗಮನ ಇದ್ದರೆ ಎಲ್ಲವೂ ಸಿಕ್ಕಂತೆ. ಇವತ್ತು ಅತಿಯಾದಂಥ ಹಣ ಸಂಪಾದನೆ ಮಾಡಿದ್ರೆ ಅಥವಾ ಏನೆಲ್ಲ ಬೇಕಾದಂಥದ್ದನ್ನು ಸಂಪಾದನೆ ಮಾಡಿದ್ರೂ ಮನುಷ್ಯನಿಗೆ ಆರೋಗ್ಯ ಇಲ್ಲ ಅಂದರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಆರೋಗ್ಯ ಎಂಬತಕ್ಕಂಥದ್ದು ಮಹಾಭಾಗ್ಯ. ಪ್ರತಿಯೊಬ್ಬರೂ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ತಾವು ಮಾಡುವಂತಹ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಬಹಳಷ್ಟು ದುಡಿತೀನಿ, ಕಷ್ಟಪಡ್ತೀನಿ, ಏನೋ ಒಂದು ಸಂಪಾದನೆ ಮಾಡ್ತೀನಿ, ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಉಳಿಸ್ಕೊಳ್ತೀನಿ, ಅಥವಾ ದೊಡ್ಡದಾದಂಥ ಒಂದು ಮನೆ ಕಟ್ತೀನಿ, ಅಥವಾ ಇನ್ನೇನೋ ಆಸ್ತಿ ಅಂತಸ್ತು ಮಾಡ್ತೀನಿ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಎಲ್ಲವೂ ನನಗಾಗಿ ಬೇಕು ಅಂತ ಹೊಡೆದಾಡ್ತೀನಿ ಅಂದರೆ ಅದು ಯಾವುದೂ ಸುಖ ಇಲ್ಲದಂತಹದ್ದು. ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ನಗನಗ್ತಾ ಹಸನ್ಮುಖಿಯಾಗಿದ್ದು ನಗುಮುಖ ಎಂಬತಕ್ಕಂಥ ಸಿರಿವಂತಿಕೆಯನ್ನು,
ಜೊತೆಗೆ ಆರೋಗ್ಯ ಎಂಬತಕ್ಕಂಥ ಬಂಗಾರವನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ಅದು ಸಾಕಷ್ಟು ಶ್ರೇಯಸ್ಕರ ಎಂಬತಕ್ಕಂಥದ್ದನ್ನು ಹಿರಿಯರು ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಆರೋಗ್ಯ ಸಿಗಲಿ ಅಂತ. ಆರೋಗ್ಯಕ್ಕಾಗಿ ಶ್ರಮಿಸಬೇಕಾಗಿದೆ ಇವತ್ತು. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಆರಾಧನೆ ಮಾಡ್ತಾ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲ ಸಿಗಲಿ ಎಂಬತಕ್ಕಂಥದ್ದು ಒಂದೇ ಇವತ್ತು ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋಣ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೆಚ್ಚಿನ ಫಲಾಫಲಗಳು ಸಿಗಲಿ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಜೊತೆಗೆ ದೇವಿಯ ಆ ಪ್ರಸನ್ನತೆ ಇದ್ದರೆ, ಜೊತೆಗೆ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವಂಥ ಕೆಲಸ ಎಲ್ಲವೂ ಲಾಭದ ಕಡೆ ಇದ್ದರೆ ಅದರ ಫಲಗಳು ಸಾಕಷ್ಟು. ಆದರೆ ಮಾಡುವ ಕೆಲಸದ ಕಡೆ ನಿಮ್ಮದೊಂದು ಹೆಚ್ಚಿನ ಗಮನ ಇರಬೇಕು. ಅಂದರೆ ಯಾರು ಯಾವ ಕಾಯಕವನ್ನು ಮಾಡಿದ್ರೂ ಆ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಏನು ಹೇಳಿದ್ದಾರೋ ಅದನ್ನು ಜವಾಬ್ದಾರಿ ವಹಿಸ್ಕೊಳ್ತಕ್ಕಂಥದ್ದು. ಅಂದರೆ ಮಾಡತಕ್ಕಂಥ ಕೆಲಸದ ಕಡೆ ನಿಮ್ಮ ಗಮನ ಬಹಳಷ್ಟು ಇರಬೇಕು. ಗಮನ ಇದ್ದು ಕೆಲಸಕ್ಕೆ ಲೋಪ ಬಾರದಂತೆ ಯಾವುದಾದ್ರು ಒಂದು ಕೆಲಸವನ್ನು ಹಿಡಿದ್ರೆ ಅದು ಪರಿಪೂರ್ತಿ ಆಗೋ ತನಕ ಅದನ್ನು ಬಿಟ್ಟು ಇನ್ನೊಂದು ಕೆಲಸ ಮುಟ್ಟಬಾರದು. ಕೆಲವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಯಾವ ಕೆಲಸ ಕಂಡು ಬಂದರೂ ಎಲ್ಲವನ್ನೂ ನಾನು ಮಾಡಬೇಕು, ನನ್ನಿಂದಲೇ ಆಗಬೇಕು, ನಾನೇ ಸಾಧ್ಯ, ನನ್ನ ಬಿಟ್ಟರೆ ಇನ್ನಿಲ್ಲ. ಈ ಪ್ರಕಾರವಾದಂತಹ ಚಿಂತನೆಯಲ್ಲಿ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗದಿರ ನಾವು ಹಿಂದೆ ನಿಂತು ಬಿಡ್ತೀವಿ. ಆದರೆ ನಮ್ಮ ಚಿಂತನೆ ಇರ್ತಕ್ಕಂಥದ್ದು ಎಲ್ಲರನ್ನೂ ಮೀರಿ ನಾವು ಮುನ್ನಡಿಬೇಕು ಅಂತ. ಆದರೆ ನಾವು ಮಾಡುವಂತಹ ಕೆಲಸವನ್ನು ಅಲ್ಲಿಂದಲ್ಲೇ ಬಿಟ್ಟು ಹೊಸ ಕೆಲಸಗಳನ್ನು ಕೈಗೆತ್ಕೊಳ್ತಾ ಇದ್ದರೆ ಅದು ಪರಿಪೂರ್ತಿ ಆಗಲ್ಲ, ಅದರಿಂದ ಲಾಭ ಕಾಣಲಿಕ್ಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಹಲವಾರು ವಿಭಿನ್ನ ಕಾಯಕಗಳನ್ನು ಮಾಡ್ತಾ ಮುಂದೆ ನಡೆದರೆ ಯಾವ ಕಾಯಕದ ಅನುಭವವೂ ನಮಗಾಗುವುದಿಲ್ಲ. ಮೊದಲು ನಾವು ಮಾಡುವಂತಹ ಕಾಯಕವನ್ನು ಸದೃಢತೆಯಿಂದ, ದೃಢ ಮನಸ್ಸಿನಿಂದ, ಜೊತೆಗೆ ಒಳ್ಳೆಯ ಸಂಕಲ್ಪವನ್ನು ಮಾಡಿ ಕೆಲಸವನ್ನು ಪರಿಪೂರ್ತಿ ಮಾಡಬೇಕು. ಅದರಲ್ಲೂ ವಾರದ ಮೊದಲನೇ ದಿವಸ ಇವತ್ತು ಪ್ರಾರಂಭಿಸ್ತಕ್ಕಂತಹ ಕೆಲಸ ಈ ವಾರ ಪೂರ್ತಿ ಯಾವುದೇ ಬೇರೆ ಕಾಯಕಗಳಿಗೆ ನಾವು ಹೊತ್ತು ಕೊಡದಿರ ಅಂದುಕೊಂಡದ್ದನ್ನು ಸಾಧನೆ ಮಾಡಿ ಅದರಿಂದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಇವತ್ತು ಮಾಡಬೇಕಾದ ಸಂಕಲ್ಪ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನೀವು ಮಾಡಬೇಕಾದ್ದು ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ, ಮಾತಾಪಿತೃಗಳ ಅಂದರೆ ತಂದೆ ತಾಯಿಯರ ಆಶೀರ್ವಾದ ಪಡೆದು ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಿರುತ್ತೆ. ಇವತ್ತಿನ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಾನ್ನಿಧ್ಯಕ್ಕೆ ಅಂದರೆ ಶಿವಮಂದಿರಕ್ಕೆ ಬಂದು ಶಿವನಿಗೆ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ಜೊತೆಗೆ ಒಂದಿಷ್ಟು ಗೋಕ್ಷೇರ ಇಂಥದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಅಲ್ಲಿ ಕೊಡ್ತಕ್ಕಂತಹ ತೀರ್ಥ ಪ್ರಸಾದ ಭಸ್ಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿ ನಂತರ ನೀವು ಮುಂದೆ ಒಂದು ಹೆಜ್ಜೆ ಹಾಕಿದ್ರೆ ಇಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಳ್ತೀರಿ. ಸಾಧನೆ ಮಾಡ್ಕೊಳ್ಳೋದು ಒಂದು ಭಾಗ ಆದರೆ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಹೆಚ್ಚಿನ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಯೋಗ ಫಲ ಇದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅದರಲ್ಲೂ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ನೀವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು ಸಿದ್ಧಿ ಆಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ. ತೊಗರಿ ಅಂದರೆ ಕುಜ, ಉದ್ದು ಅಂದರೆ ರಾಹು. ರಾಹು ಮತ್ತು ಕುಜನ್ನ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಸಹಿತ ಈ 2 ಧಾನ್ಯಗಳನ್ನು ದೃಷ್ಟಿ ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಾಗಲಿ, ಆರ್ಥಿಕ ಪರಿಸ್ಥಿತಿಯಿಂದ ಬರ್ತಕ್ಕಂತಹ ಸಮಸ್ಯೆಗಳಾಗಲಿ, ಅಥವಾ ಕುಟುಂಬದಲ್ಲಿ ಬಂದು ಒದಗುವಂತಹ ಯಾವುದೇ ಜಗಳ ಕದನ ಗಲಾಟೆಗಳಾಗಲಿ ಎಲ್ಲವನ್ನು ದೂರ ಮಾಡ್ಕೊಳ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹದ್ದು ತೊಗರಿಬೇಳೆ ಮತ್ತು ಉದ್ದಿನಬೇಳೆ. ತೊಗರಿ ಅಂದರೆ ಕುಜ, ಉದ್ದು ಅಂದರೆ ರಾಹು. ರಾಹು ಮತ್ತು ಕುಜನ ಆರಾಧನೆ ಮಾಡಲಿಕ್ಕೆ ಈ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಸಕಲರಿಗೂ ಸನ್ಮಂಗಳ ಉಂಟಾಗಲಿ, ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆಗೂ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ನಿಮ್ಮ ಸಂದೇಶ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ
ಬಹಳ ವಿಶೇಷವಾಗಿರ್ತಕ್ಕಂಥ ಸೋಮವಾರವನ್ನೇ ಪ್ರಾರಂಭ ಮಾಡೋಣ. ಯಾಕೆಂದರೆ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಾರದ ಮೊದಲನೇ ದಿನ ಅಂದರೆ ಸಾಕಷ್ಟು ಜನಕ್ಕೆ ಆಲಸ್ಯತನವೇ. ಯಾಕೆಂದರೆ ಕಳೆದ ಬಾರಿನೂ ಹೇಳಿದ್ದೆ, ಅದು ಸತ್ಯನೇ. ಯಾಕೆಂದರೆ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಿ. ಇನ್ನು ಬೆಳಗ್ಗೆ ಅದೇ ಡ್ಯೂಟಿ, ಅದೇ ಜಾಗ, ಅದೇ ಒಂದು ಸಮಯನ ಮತ್ತೆ ಕಳಿಬೇಕು ಅಂದರೆ ಸ್ವಲ್ಪ ಕಷ್ಟಕರನೇ ಹೌದು. ಆದರೆ ನಮ್ಮ ದಿನನಿತ್ಯದ ಕಾಯಕ ಅದೇ ಅಂದಮೇಲೆ ನಾವು ಅದಕ್ಕೆ ಎಷ್ಟು ಸಂತೋಷದಿಂದ ಅದನ್ನು ಕೆಲಸ ಮಾಡಬೇಕು, ಅದಕ್ಕೆಷ್ಟು ಆದ್ಯತೆಯನ್ನು ಕೊಡಬೇಕು, ನಾವು ಅಷ್ಟೇ ಆದ್ಯತೆಯನ್ನು ಕೊಡಬೇಕು. ಆಗ ಆ ಒಂದು ಕ್ಷಣ ನಮ್ಮ ಮನಸ್ಥಿತಿ ಆ ರೀತಿ ಬದಲಾಗಬೇಕು ಅಂದರೆ ಒಂದಷ್ಟು ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಆ ಒಂದು ವಿಚಾರಕ್ಕೆ ಬಂದರೆ ಸಾಕಷ್ಟು ಜನ ಬಹಳ ಸಂತೋಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಯಾಕೆಂದರೆ ಅವರ ಪ್ರತಿನಿತ್ಯದ ಆ ಒಂದು ಬೆಳಗಿನ ಜಾವದ ಪ್ರಾರಂಭ, ಅವರ ಪ್ರತಿನಿತ್ಯ ದಿನದ ಪ್ರಾರಂಭ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡಿದ್ದಾದ ನಂತರ ಅವ್ರಿಗೆ ಸಿಗ್ತಕ್ಕಂಥ ಒಂದು ಸಂತೋಷ, ಒಂದು ಮುಖದಲ್ಲಿ ಆಗ್ತಕ್ಕಂಥ ಒಂದು ಮಂದಹಾಸ, ನಿಜಕ್ಕೂ ಸಾಕಷ್ಟು ಜನ ನಮಗೆ ಮಾತು ಹೇಳ್ತಾರೆ, ಗುರುಗಳೇ ನಮ್ಗೆ ಏನೇ ಟೆನ್ಷನ್ ಇರಲಿ, 1000 ಆಲೋಚನೆಗಳಿರಲಿ, ಬೆಳಗ್ಗೆ ನಿಮ್ಮ ಕಾರ್ಯಕ್ರಮ ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ನಿಮ್ಮ ಕಾರ್ಯಕ್ರಮ ನೋಡೇ ನಾನು ಆಚೆ ಹೋಗ್ತಕ್ಕಂಥದ್ದು, ಆಗಲೇ ನನಗೊಂದು ಸಮಾಧಾನ ಅಂತ ಹೇಳಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಪ್ರತಿ ವಾರದಂತೆ, ಪ್ರತಿ ದಿನದಂತೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶ ಪ್ರತಿಯೊಬ್ಬರಿಗೂ ಕೂಡ ಹೌದು. ಆದರೆ ಈ ಸಂದೇಶವನ್ನು ತಾವೆಲ್ಲರೂ ಕೂಡ ಯಾವ ರೀತಿ ಅದನ್ನು ಸ್ವಾಗತಿಸ್ತೀರೋ ಆ ರೀತಿ ಸ್ವಾಗತಿಸಬೇಕು. ಯಾಕೆಂದರೆ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಆಗಿ ಸ್ವಾಗತಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದರಲ್ಲಿ ಮತ್ತೊಂದು ಬೇರೆ ರೀತಿಯ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ. ಇದೇನಿದು ಗುರುಗಳು ವಾರದ ಮೊದಲನೇ ದಿವಸನೇ ಹೀಗೆ ಅಂದ್ಬಿಟ್ರಲ್ಲ ಅಂತ ಹೇಳಿ. ಸಂದೇಶ ಏನು ಅಂತ ಹೇಳ್ತೀನಿ. ಬೆಲೆ ಇದೆ ಅಂತ ಅಹಂಕಾರದಿಂದ ಮೆರಿತಕ್ಕಂಥದ್ದು ಬೇಡ. ಯಾಕೆ ಅಂದರೆ ಒಂದು ಕ್ಷಣ ಒಂದು ಕಲ್ಲನ್ನು ನೀರಿಗೆ ಹಾಕಿದ್ರೆ ಆ ಕಲ್ಲು ತನ್ನ ಭಾರದಿಂದ ಮುಳುಗುತ್ತಂತೆ, ತೇಲೋದಿಲ್ಲ. ಆ ಕಲ್ಲು ಅದಕ್ಕಿರ್ತಕ್ಕಂಥ ಭಾರದಿಂದ ಒಳಗಡೆ ಮುಳುಗಿ ಹೋಗುತ್ತಂತೆ. ಹಾಗೆ ಮನುಷ್ಯನು ಕೂಡ ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ವಿದ್ಯೆ ಇದೆ, ನಮ್ಮ ಹತ್ರ ಅದಿದೆ, ಇದಿದೆ, ಅದು ಇದೆ, ಹಾಳು ಮುಳ್ಳು ನನ್ನ ಹತ್ರ ಎಲ್ಲವೂ ಇದೆ ಅಂತ ಹೇಳಿ ಬೀಗ್ತಾ ಅಹಂಕಾರದಿಂದ ಮೆರಿತಾ ಹೋದರೆ ಒಂದಲ್ಲ ಒಂದು ದಿವಸ ಅವನ ಹತ್ರ ಏನೇನಿರುತ್ತೋ ಅದೆಲ್ಲವನ್ನು ಸೇರಿಸಿ ಒಂದು ಸತಿ ಅವನನ್ನು ಮುಳುಗಿಸ್ಬಿಡುತ್ತಂತೆ. ಇದನ್ನು ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಭಗವಂತ ಎಲ್ಲವನ್ನೂ ಕೂಡ ಎಲ್ಲರಿಗೂ ಕೂಡ ಕೊಡೋದಿಲ್ಲ. ಒಂದಷ್ಟು ವಿಚಾರಗಳನ್ನು ಭಗವಂತ ಒಂದಷ್ಟು ವ್ಯಕ್ತಿಗಳಿಗೆ ಕೊಡ್ತಾನೆ. ಆದರೆ ಆ ವ್ಯಕ್ತಿಗಳದನ್ನು ಸ್ವಾಗತಿಸ್ತಕ್ಕಂಥ ರೀತಿ ನೀತಿಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ದಿವಸ ಸಾಕಷ್ಟು ಒಂದು ಕೆಲಸವನ್ನು ಮಾಡ್ತೀರಿ, ವಿದ್ಯೆ ಒಂದು ಸ್ವಲ್ಪ ಜಾಸ್ತಿ ಇದೆ, ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಿನ್ನ ನಿಮ್ಮ ಹತ್ರ ಒಂದು ಸ್ವಲ್ಪ ವಿದ್ಯೆ ಇದೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮಲ್ಲೇ ಒಂದು ಹೆಡ್ ವೇಟ್ ಬಂದ್ಬಿಡುತ್ತೆ, ನಾನು ಎಂಬತಕ್ಕಂಥದ್ದು ಬಂದ್ಬಿಡುತ್ತೆ. ದಯವಿಟ್ಟು ಅದನ್ನು ಯಾರು ಕೂಡ ಹತ್ರ ಮಾಡ್ಕೊಳ್ಬಿಡಿ. ಅಂದರೆ ಅದನ್ನು ಯಾರು ಕೂಡ ಸ್ವಾಗತಿಸ್ತಕ್ಕಂಥದ್ದು ಬೇಡ. ನಮ್ಮಲ್ಲಿ ವಿದ್ಯೆ ಇದೆ, ನನ್ನ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲಿ ಆ ಒಂದು ವಿದ್ಯೆ ಕಡಿಮೆ ಇದೆ, ಆಗ ಆ ವ್ಯಕ್ತಿಯ ಕೈ ಹಿಡಿದು ಹೀಗಲ್ಲ ಹೀಗೆ ಅಂತ ತಿದ್ದತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಬಿಟ್ಟು ನಿನಗೇನು ಗೊತ್ತಯ್ಯ, ನನಗೆ ಗೊತ್ತು, ನನಗಿನ್ನ ಕಲ್ತಿದೆಯೇನಯ್ಯ ನೀನು ಎಂಬತಕ್ಕಂಥ ಮಾತನ್ನು ಹೇಳಿದಾಗ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಗೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಿರುತ್ತೆ. ಆ ಆಸಕ್ತಿಯುಕ್ತರಾಗಿರ್ತಕ್ಕಂಥ ಆ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಒಂದು ಭಾವನೆ ಮೂಡುತ್ತೆ, ಅಯ್ಯೋ ಹೌದೇನೋ, ನನಗಿನ್ನ ವಿದ್ಯಾವಂತರು, ನನಗೆ ವಿದ್ಯೆ ಇಲ್ಲ, ಸರಿ ಬಿಡಪ್ಪ ಆಯಿತು ಎಂಬತಕ್ಕಂಥ ಮನಸ್ಥಿತಿಯಿಂದ ಆ ವ್ಯಕ್ತಿ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಆದರೆ ತಾವೇನು ಮಾಡ್ತೀರಿ, ತಾವು ನನಗೆ ವಿದ್ಯೆ ಇದೆ ಅಂತೇಳಿ ಅಹಂಕಾರದಿಂದ ನಿಮ್ಮ ಹತ್ರ ಇರೋ ವಿದ್ಯೆಯಲ್ಲಿ ತಾವು ಹಾಗೇ ಉಳ್ಕೊಂಡ್ಬಿಡ್ತೀರ ಹೊರತಾಗಿ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ವಿದ್ಯೆ ಇದೆ ಹೌದು, ನಿಮಗೊಂದು ಬೆಲೆ ಇದೆ, ನಿಮಗೊಂದು ಸ್ಥಾನಮಾನ ಇದೆ. ಆ ಸ್ಥಾನಮಾನವನ್ನು ಆದಷ್ಟು ಒಂದೊಳ್ಳೆ ಮನಸ್ಥಿತಿಯಿಂದ ನೆಮ್ಮದಿಯಾಗಿ ಇರ್ತಕ್ಕಂಥ ಆ ಒಂದು ಸ್ಥಾನಮಾನವನ್ನು, ಇರತಕ್ಕಂಥ ಆ ಒಂದು ಜವಾಬ್ದಾರಿಯನ್ನು ಆದಷ್ಟು ಸದೃಢಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಸಾತ್ವಿಕ ಮನೋಭಾವದಿಂದ ನಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದಾಗಲಿ ನಡೆಸಿದ್ದೆ ಆದರೆ ಎಲ್ಲವೂ ಕೂಡ ಸುಖಮಯ ಅಂತಲೇ ಹೇಳ್ಬೋದು. ಇನ್ನು ಸಂದೇಶ ಒಂದು ರೀತಿ ಆದರೆ ಬಹಳ ವಿಶೇಷವಾಗಿ ನಿನ್ನೆ ನಡೆದಿರತಕ್ಕಂಥ ಭಾನುವಾರದ ಕಾರ್ಯಕ್ರಮ, ನಿಜಕ್ಕೂ ಅದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆ ಅಂದರೆ ಸಂಕಷ್ಟಹರ ಚತುರ್ಥಿ, ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಪಡೆದಿದ್ವಿ. ಪ್ರಾರಂಭದ 3 ಭಾಗಗಳಲ್ಲಂತೂ ಗಣಪತಿಯ ಆ ಒಂದು ವ್ರತಾನುಷ್ಠಾನದ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಹೇಗೆ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ಕೂಡ ನಾವು ನೆರವೇರಿಸಿರ್ತಕ್ಕಂಥದ್ದಿತ್ತು. ಅದಾದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಒಂದು ಕರೆ, ತಾಯಿಯಂತೂ ಬಹಳ ಮಿಶ್ರ ಮನಸ್ಥಿತಿಯಿಂದನೇ ಕರೆಯನ್ನು ಮಾಡಿದರು. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲೂ ಸಾಕಷ್ಟು ಮಿಶ್ರ ಆಲೋಚನೆಗಳು ಕೂಡ ಇದ್ವು. ತಾಯಿಗೆ ನಾವು ಏನು ಉತ್ತರ ಕೊಟ್ಟರು, ಗುರುಗಳ ಹಂಗಲ್ಲ ಗುರುಗಳೇ ಹಿಂಗಲ್ಲ ಗುರುಗಳೇ ಹಾಗೆ ಅಂತೇಳಿ ಒಬ್ಬ ಸಾಕಷ್ಟು ದ್ವಂದ್ವ ಮನಸ್ಥಿತಿಯಿಂದ ಆಲೋಚನೆಯನ್ನು ಮಾಡ್ತಾಯಿದ್ರು. ಇರಲಿ, ಅವರಿಗೆ ಮಾತನಾಡ್ತಕ್ಕಂಥ ವನಸರಿ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತು. ಆ ಉತ್ತರದಿಂದ ನಿಜಕ್ಕೂ ಅವರು ಸಂತೋಷವಾಗಿದ್ದಾರೆ ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಕೂಡ ಒಂದು ಭಾವನೆ ಇದೆ. ಅದಾದ ಮೇಲೆ ಗುರುಗಳವರು ಮತ್ತೊಂದು ಜವಾಬ್ದಾರಿಯನ್ನು ಒಪ್ಪಿಸಿದ್ರಲ್ವ ನನಗೆ, ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನುಭವಿಸ್ತಕ್ಕಂಥ
ಒಂದು ಪ್ರಶ್ನೆ ನೀನು ತೆಗೆದುಕೊಳ್ಬೇಕು ಭಾನುವಾರದ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಆ ಒಂದು ಕೆಲಸವನ್ನು ಆಯಿತು ಗುರುಗಳೇ, ಈ ಭಾನುವಾರದಿಂದಲೇ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅದನ್ನು ನಿನ್ನೆಯ ಕಾರ್ಯಕ್ರಮದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ವಿ. ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸ್ತಕ್ಕಂಥ ಪ್ರಶ್ನೆ ನಾವು ನಿನ್ನೆ ತೆಗೆದುಕೊಂಡಿರ್ತಕ್ಕಂಥದ್ದಿತ್ತು. ಅದರಲ್ಲಿ ಬಹಳ ವಿಶೇಷವಾಗಿ ಮೊದಲನೇದಾಗಿ ಪ್ರಾರಂಭದ ಭಾನುವಾರ ಆಗಿರೋದ ಕಾರಣದಿಂದ ಆರೋಗ್ಯದ ವಿಚಾರವಾಗಿಯೇ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ವಿ. ಈ ಭಾನುವಾರ ಪ್ರತಿಯೊಬ್ಬರ ಆರೋಗ್ಯದ ವಿಚಾರವಾಗಿ ಹೇಗಿರುತ್ತೆ ಅಂತ ಹೇಳಿ. ಮನೋಗತ ಪ್ರಶ್ನಾತಂತ್ರ ಆ ಒಂದು ವಿಚಾರಕ್ಕೆ ಬಂದಾಗ ಮನೋಗತ ಪ್ರಶ್ನಾತಂತ್ರದಲ್ಲಿ ಬಂದಿರತಕ್ಕಂಥ ಒಂದು ಮಾತನಾಡ್ತಕ್ಕಂಥ ವನಸಿರಿ ಅದ್ಭುತವಾಗಿರ್ತಕ್ಕಂಥ ಉತ್ತರ. ಹೇಗೆ ನಮ್ಮ ಆರೋಗ್ಯ ಈ ಕಡೆ ಸಂಪೂರ್ಣವಾಗಿ ಗುಣಮುಖರಾಗ್ತಕ್ಕಂಥದ್ದು ಇಲ್ಲ, ಈ ಕಡೆ ಸಂಪೂರ್ಣವಾಗಿ ನಾವು ಕೆಳಗೆ ಬೀಳ್ತಕ್ಕಂಥದ್ದು ಇಲ್ಲ, ಮಧ್ಯದಲ್ಲಿ ನಿಂತ್ಕೊಳ್ತಕ್ಕಂಥದ್ದು. ಅಂದರೆ ಇರ್ತಕ್ಕಂಥ ಆ ಒಂದು ಆರೋಗ್ಯದ ಪರಿಸ್ಥಿತಿ ಯಥಾಸ್ಥಿತಿ ಹಾಗೆ ನಡೆದುಕೊಂಡು ಹೋಗುತ್ತೆ ಹೊರತಾಗಿ ಈ ಕಡೆ ತೀರಾ ನೀವು ಅದರಿಂದ ಚೇತರಿಸ್ಕೊಳ್ತಕ್ಕಂಥದ್ದು ಇಲ್ಲ, ಈ ಕಡೆ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತಕ್ಕಂಥದ್ದು ಇಲ್ಲ. ಆ ಥರ ಒಂದು ಪರಿಹಾರವನ್ನು ತೋರಿಸ್ತಾ ಇತ್ತು. ಅದಕ್ಕೆ ಮಾತನಾಡ್ತಕ್ಕಂಥ ವನಸಿರಿ ಯಾವೆಲ್ಲ ರೀತಿ ಉತ್ತರವನ್ನು ಕೊಡುತ್ತೆ ಅನ್ನೋದಕ್ಕೆ ಇದೇ ನಮಗೆ ನಿರೀಕ್ಷೆ. ಒಂದು ವೇಳೆ ಕೆಲಸ ಆಗತ್ತೆ ಆಗಲ್ಲ ಎಂಬತಕ್ಕಂಥದ್ದು ಒಂದು ರೀತಿ ಆದರೆ, ವರಸಿರಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮಧ್ಯಭಾಗದಲ್ಲಿ ನಿಂತು ಅದು ತಿಳಿಸ್ಕೊಡ್ತಕ್ಕಂಥ ರೀತಿ ನನಗೆ ಗೊತ್ತಾಗುತ್ತೆ, ತಮಗೆ ಗೊತ್ತಾಗೋದಿಲ್ಲ. ಆಗ ಗುರುಗಳವ್ರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ಅರಿತು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಎಂಬತಕ್ಕಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಆ ಒಂದು ವಿಚಾರಕ್ಕೆ ಬಂದಾಗ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಒಂದು ವೇಳೆ ವನಸಿರಿ ಏನಾದರೂ ಚಲನವಲಗಳನ್ನು ಮಾಡ್ದಿರ ಮಧ್ಯಭಾಗದಲ್ಲಿ ನಿಂತಿದೆ ಅಂದರೆ ಆ ಕೆಲಸ ಸಂಪೂರ್ಣವಾಗಿ ಈ ಕಡೆ ಆಗುತ್ತೆ ಎಂಬತಕ್ಕಂಥದ್ದು ಇಲ್ಲ, ಈ ಕಡೆ ಆಗಲ್ಲ ಎಂಬತಕ್ಕಂಥದ್ದು ಇಲ್ಲ. ಯಥಾಸ್ಥಿತಿ ಆ ಒಂದು ಸಮಯವನ್ನಾಗಲಿ ಆ ಒಂದು ಪರಿಸ್ಥಿತಿಯನ್ನಾಗಲಿ ಅದು ಹಾಗೆ ನೋಡ್ಕೊಳ್ತಾ ಹೋಗುತ್ತೆ, ಅದು ಹಂಗೆ ಮೇಂಟೆನೆನ್ಸ್ ಆಗುತ್ತೆ ಎಂಬತಕ್ಕಂಥದ್ದು ಅದರ ಉತ್ತರ. ಅಂದರೆ ಈ ಕಡೆ ಕೆಲಸ ಆಗುತ್ತೆ ಎಂಬತಕ್ಕಂಥದ್ದು ಅಲ್ಲ, ಈ ಕಡೆ ಸಂಪೂರ್ಣವಾಗಿ ಬಿದ್ದು ಹೋಗುತ್ತೆ ಎಂಬತಕ್ಕಂಥದ್ದು ಅಲ್ಲ, ಯಥಾಸ್ಥಿತಿ ನಡ್ಕೊಂಡು ಹೋಗುತ್ತೆ ಎಂಬತಕ್ಕಂಥದ್ದು ಅದರ ಮಾತು. ಇದರಲ್ಲಿ ಬರೀ ಇಷ್ಟೇ ಅಲ್ಲ, ಇನ್ನಷ್ಟು ಆಶ್ಚರ್ಯಚಕಿತ ವಿಚಾರಗಳನ್ನು ತಾವೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಕ್ಕಂಥದ್ದೇ ಮಾತನಾಡ್ತಕ್ಕಂಥ ವನಸಿರಿ. ಈ ಒಂದು ವನಸಿರಿ ಮಾತನಾಡ್ತಕ್ಕಂಥದ್ದು ಹೌದು, ಮಂತ್ರವೂ ಹೌದು, ತಂತ್ರವೂ ಹೌದು, ಸಾಕಷ್ಟು ರಹಸ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವನಸಿರಿ. ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇರತಕ್ಕಂಥ ವನಸಿರಿಯ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡಬೇಕು. ಆದರೆ ಅದನ್ನು ವಾರದ ಕಾರ್ಯಕ್ರಮದಲ್ಲಿ ಕೊಡೋದಕ್ಕಿಂತ ಭಾನುವಾರದ ಕಾರ್ಯಕ್ರಮದಲ್ಲೇ ಅದರ ಬಗ್ಗೆ ವಿಚಾರಗಳನ್ನು ಕೂಡ ತಿಳಿಸ್ತಾ, ಕರೆಗಳನ್ನು ಕೂಡ ಸ್ವೀಕರಿಸ್ತಾ, ರಾಶಿಫಲಗಳನ್ನು ಕೂಡ ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಆ ಒಂದು ಮಾತನಾಡ್ತಕ್ಕಂಥ ವನಸಿರಿಯ ಸಂಪೂರ್ಣ ಆ ಒಂದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರಿಂದ ಯಾವೆಲ್ಲ ರೀತಿ ಉಪಯೋಗಗಳಾಗುತ್ತೋ ಅದೆಲ್ಲ ಉಪಯೋಗಗಳನ್ನು ಕೂಡ ನಾನು ನಿಮಗೆ ಕೊಡಬೇಕು ಅಂತಲೇ ಮಾತನಾಡ್ತಕ್ಕಂಥ ವನಸಿರಿಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅದರ ಅನುಗ್ರಹ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಗುರುಜರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂಧರಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತ್ಯೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 10/4/2023 ಸೋಮವಾರ ಚತುರ್ಥಿ. ಇವತ್ತು ಅನುರಾಧ ನಕ್ಷತ್ರ. ನಕ್ಷತ್ರವೇನೋ ಮಹಾನಕ್ಷತ್ರವೇ, ಆದರೆ ಮಹಾನಕ್ಷತ್ರ ಆದರೂ ಸಹಿತ ಇವತ್ತಿರ್ತಕ್ಕಂಥ ರಾಶಿಫಲಗಳಲ್ಲಿ ಒಂದಷ್ಟು ರಾಶಿಗಳಿಗೆ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಸಮಸ್ಯೆ ಅಂದ್ರೇನು? ಮನೆಯಲ್ಲಿ ಕೂರಬೇಕಂತಲ್ಲ, ಇರ್ತಕ್ಕಂಥ ತೊಂದರೆಗಳಿಗೆ ಒಂದು ಪರಿಹಾರ ಇದೆ, ಆ ಪರಿಹಾರವನ್ನು ಮಾಡಿಕೊಳ್ಬೇಕು. ಆ ಪರಿಹಾರಕ್ಕಾಗೂ ಸಹಿತ ಸಾಲ ಸೋಲ ಮಾಡಬೇಕಾದ್ದಿಲ್ಲ, ದೂರ ಬರ ಹೋಗಬೇಕಾದ್ದಿಲ್ಲ, ಬೆಟ್ಟ ಗುಡ್ಡಗಳು ಹತ್ತಬೇಕಾದ್ದಿಲ್ಲ. ಮನೆ ಪರಿಸರದಲ್ಲಿರ್ತಕ್ಕಂತಹ ವನಸಿರಿಗಳ ಸಹಾಯದಿಂದ ಇರ್ತಕ್ಕಂಥ ದೋಷಗಳನ್ನು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು. ಯಾವುದೇ ಆದರೂ ಸಮಸ್ಯೆ ಅಂತ ಹುಟ್ಟಿದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ ಇದ್ದ ಕಡೆ ಸಮಸ್ಯೆ ಬಂದೇ ಬರುತ್ತೆ, ಅದು ಸಹಜವೇ ಆಗಿರ್ತಕ್ಕಂಥದ್ದು. ಹಾಗೂ ಇವತ್ತಿನ ಈ ಶುಭ ದಿನ ಏನೆಲ್ಲ ವಿಶೇಷತೆಗಳಿದೆ, ಜೊತೆಗೆ ಇವತ್ತಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಲಾಭ ನಷ್ಟ ಏನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಜೊತೆಗೆ ಈ ಶುಭ ದಿನ ಅಂದರೆ ಸೋಮವಾರ ಅನುರಾಧ ನಕ್ಷತ್ರವಾದ್ದರಿಂದ ಮಹಾನಕ್ಷತ್ರದ ಈ ಶುಭ ದಿನದಂದು ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದೀರೋ ಎಲ್ಲ ಕೆಲಸಗಳಲ್ಲೂ ಒಳ್ಳೆಯ ಯಶಸ್ಸಾಗಲಿ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ಇರ್ತಕ್ಕಂಥ 27 ನಕ್ಷತ್ರ 12 ರಾಶಿಗಳಲ್ಲಿ ಎಲ್ಲರಿಗೂ ಸಿಗಲಿ ಅಂತ
ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವಾರದ ಮೊದಲನೇ ದಿವಸ ಆದರೂ ಮೇಷರಾಶಿಯವರು ಲಾಭದಲ್ಲಿದ್ದೀರಿ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳಾಗಲಿ, ಉದ್ಯೋಗ ಮಾಡ್ತಕ್ಕಂಥವ್ರಾಗಲಿ, ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ಹಾಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನೀವು ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆಯ ಯಶಸ್ಸಿನ ಫಲವನ್ನು ತಾವೆಲ್ಲರೂ ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ದೇವಿಯ ಉಪಾಸನೆ, ದೇವಿಯ ಆರಾಧನೆ ಜೊತೆಗೆ ಶಕ್ತಿ ದೇವತಾ ದರ್ಶನ ಇದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಹಾಗಾಗಿ ಶಕ್ತಿ ದೇವತಾ ಸಾನ್ನಿಧ್ಯಕ್ಕೋ ಗ್ರಾಮ ದೇವತೆಗೋ ದರ್ಶನಕ್ಕೆ ಹೊರಟಾಗ ಒಂದಷ್ಟು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂತಹ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಮೇಷರಾಶಿಯವರು ಲಾಭವನ್ನು ಗಳಿಸ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬಹುದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಕೈಯಲ್ಲಿ ಆಗೋದಿಲ್ವೇನೋ, ನಾನು ಅಂದುಕೊಂಡು ಕೆಲಸ ಕೈ ಬಿಡಬೇಕಾಗತ್ತೇನೋ ಅಥವಾ ನನಗೆಲ್ಲೋ ಒಂದು ಸಮಸ್ಯೆ ಆಗುತ್ತೇನೋ ಎಂಬತಕ್ಕಂಥದ್ರ ಭಯ ಇವತ್ತು ನಿಮ್ಮನ್ನು ಬಾಧಿಸ್ಬೋದು. ಆದರೆ ಯಾವುದೇ ತರಹ ಭಯ ಪಡೆದಿರ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಯಾವುದೇ ಕೆಲಸವನ್ನಾದರೂ ಶ್ರದ್ಧಾಭಕ್ತಿಯಾಗಿ ತಾವು ಮಾಡಿದ್ದೇ ಆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಬೇಕಾದರೂ ಇವತ್ತು 12 ಗಂಟೆವರೆಗೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಟೈಮ್ ಅಲ್ಲ. ಅಂದರೆ ಈ ಶುಭ ದಿನ 12ರವರೆಗೂ ಮಂದಗತಿಯಲ್ಲಿ ಸಾಗುವಂಥದ್ದು. 12ರ ನಂತರ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸುವಂಥದ್ದಾಗುತ್ತೆ. ಆದರೂ ಇವತ್ತು ಸಂಧ್ಯಾಕಾಲ ತಪ್ಪದಿರ ತಾವು ಮಾಡಬೇಕಾದ್ದು ಗೋಧೂಳಿ ಲಗ್ನ, ಗೋವು ಮನೆಗೆ ಬರುವ ಕಾಲ ಗೋಧೂಳಿ ಲಗ್ನ. ಈ ಶುಭ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಣಕಾಸಿನ ಬಗ್ಗೆ ಏನು ಚಿಂತನೆ ಮಾಡಿದ್ರೂ ಮಧ್ಯಾಹ್ನದ ವೇಳೆಗೆ ಅದು ಲಾಭವಿದೆ. ಆದರೆ ಬೇಡದ ವಿಚಾರಗಳಿಗೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು. ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು. ಇವತ್ತು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ತೆಗೆದುಕೊಳ್ಳುವಂತಹ ನಿರ್ಣಯ ಭಾಳ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ನಿರ್ಣಯ ತೆಗೆದುಕೊಳ್ಬೇಕು. ಹಾಗೆ ಒಂದಷ್ಟು ಬೆನ್ನೋವು ಒದ್ದಾಡುವಂಥ ಪರಿಸ್ಥಿತಿ ಇದೆ. ಬೆನ್ನೋವು ಸಾಕಷ್ಟು ಬರೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಯಾವುದೇ ಕಾಳಜಿ ಯಾವುದೇ ತರಹ ಸಮಸ್ಯೆ ಬಂದಾಗಲೂ ಆಗಿಂದಾಗಲೇ ಅದನ್ನು ಸರಿಯಾದ ಕಾಳಜಿಯಿಂದ ಅದು ಸರಿಪಡಿಸ್ಕೊಂಡ್ರೆ ತೊಂದರೆಗಳಿಲ್ದಿರ ನೆಮ್ಮದಿಯುತವಾಗಿರ್ಬೋದು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಎಚ್ಚರಿಕೆ ಏನಪ್ಪ ಅಂದರೆ ಇವತ್ತು ನೀವು ಮಾಡುವಂಥ ಕೆಲಸವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಗೌಪ್ಯತೆ ಕಾಪಾಡಿಕೊಳ್ತಕ್ಕಂಥದ್ದು. ಅಂದರೆ ಒಂದಷ್ಟು ರಹಸ್ಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಫಲಾಫಲ ಸಾಕಷ್ಟು. ಇಲ್ಲ ಅಂದರೆ ಒಂದಲ್ಲ ಒಂಥರ ಅಸಮಾಧಾನ ಆಗುವಂಥದ್ದು, ತೊಂದರೆ ತಾಪತ್ರಯಕ್ಕೆ ಸಿಲುಕೊಳ್ಳುವಂಥದ್ದು, ಇಂತಹ ಪರಿಸ್ಥಿತಿ ಸಾಕಷ್ಟು ಆಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ, ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸ್ವಂತ ಉದ್ಯೋಗಸ್ಥರು ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಮನಸ್ಸಿದ್ದಂತೆ ಮಾದೇವ ಅಂತ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತಿರೋ ಅದು ಮಾತ್ರ ಕಾರ್ಯಸಿದ್ಧಿ ಆಗುತ್ತೆ. ಈ ಹಿಂದೆ ನೀವು ಮಾಡಿರ್ತಕ್ಕಂಥ ಕೆಲಸಗಳಾಗಲಿ, ಮುಂದೆ ಮಾಡಬೇಕಾಗಿರ್ತಕ್ಕಂಥದ್ದಾಗಲಿ, ಯಾವ ಚಿಂತನೆ ಮಾಡಬೇಕಾದರೂ ಮೊದಲು ನಿಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಬೇಕು. ಅಧಿಕವಾದಂಥ ಚಂಚಲತೆ ಬೇಡ. ಹಾಗೆ ದೂರಭಾರ ಪ್ರಯಾಣ ಬೇಡ. ಮತ್ತು ಹೊರಡುವಾಗ ಅತಿಯಾದಂಥ ವೇಗವಾಗಿ ಗಾಡಿ ಚಲಿಸ್ತಕ್ಕಂಥದ್ದು ಬೇಡ. ಸಾಧ್ಯವಾದರೆ 1-4 ವಿಳೆದೆಲೆ ತೆಗೆದುಕೊಂಡು ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಬಿಳಿ ಎಕ್ಕದ ಗಿಡಕ್ಕೆ ಒಂದಷ್ಟು ನೀರು ಹಾಕಿ ಅಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡಿ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ವಾರದ ಮೊದಲನೇ ದಿವಸ ಬರುವ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಆದರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಇವತ್ತು ಸರಿಸುಮಾರು 4ರಿಂದ 6 ಗಂಟೆ 12 ನಿಮಿಷದವರೆಗೂ, 4 ಗಂಟೆಯಿಂದ 6 ಗಂಟೆ 12 ನಿಮಿಷ ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತರಾಗಿರಬೇಕು, ಎಚ್ಚರಿಕೆ ಆಗಿರಬೇಕು. ಇಂತಹ ಸಮಯದಲ್ಲಿ ಏನೇ ತೊಂದರೆ ಬಂದರೂ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ 4-6 ಪರಿಹಾರ ಇರ್ಬೋದು. ಆದರೆ ಸಮಸ್ಯೆ ಬರೋದಕ್ಕೆ ಮೊದಲು ಒಂದಿಷ್ಟು ಎಚ್ಚರಿಕೆ ಆಗಿರ್ತಕ್ಕಂಥದ್ದು ಬಹಳ ಉತ್ತಮ. ಸಮಸ್ಯೆ ಬರೋದೂ ಗೊತ್ತಾಗುತ್ತೆ, ಸಮಸ್ಯೆ ಬಂದಾದ ಮೇಲೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಸಮಸ್ಯೆ ಬರದಿದ್ದಂಗೆ ನೋಡ್ಕೋಬೇಕಾದಂತಹ ಬುದ್ಧಿವಂತಿಕೆ ನಿಮ್ಮಲ್ಲೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಾಡೋ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ವಾರದ ಮೊದಲನೇ ದಿವಸ ಇವತ್ತು ಸಿಂಹರಾಶಿಯವರಿಗೆ ಅಸಮಾಧಾನ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಕುಟುಂಬದ ಸದಸ್ಯರು ನಿಂದನೆ ಮಾತಾಡುವಂಥದ್ದಿದೆ. ನಿಮ್ಮ ಮೇಲಧಿಕಾರಿಗಳು ಅವರು ಆಡುವ ಮಾತು ನಿಮ್ಮ ಮನಸ್ಸಿಗೆ ಉಂಟು ಮಾಡುವಂಥದ್ದಿದೆ. ವಿದ್ಯಾರ್ಥಿಗಳು ಓದೋ ಕಡೆ ನಿಮ್ಮ ಗುರುಗಳಾಗಲಿ, ನಿಮ್ಮ ಸಹಪಾಠಿಗಳಾಗಲಿ, ಒಟ್ಟಾರೆ ಯಾರಾದರೂ ಒಬ್ಬರು ಛೇಡಿಸ್ತಕ್ಕಂಥದ್ದು, ನೋವು ಕೊಡ್ತಕ್ಕಂಥದ್ದು, ನಿಮ್ಮ ಸ್ಥಾನಮಾನಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಔದುಂಬರ, ಅಶ್ವತ್ಥ ಅಥವಾ ಬೃಹತ್ ಮಟ್ಟದ ವೃಕ್ಷಗಳು, ಇಂತಹ ವೃಕ್ಷಗಳ ಬುಡದಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಸಾಧ್ಯವಾದರೆ 1-2 ಚಿಟಿಕೆಯಷ್ಟು ಉದ್ದಿನಬೇಳೆನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮೊಣಕೈ ಮೊಣಕಾಲು ನೋವುಗಳು ಬರ್ತಕ್ಕಂಥದ್ದು, ಹಳೆ ನೋವುಗಳು ಅಂತ ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯನ್ನು ತಪ್ಪಿಸ್ಕೊಳ್ಬೋದು. ಹಾಗೆ ಸಾಧ್ಯವಾದರೆ ತಾಮ್ರದ ತಟ್ಟೆಯಲ್ಲಿ ನೀರು ಹಾಕಿ ಅದರ ಮೇಲೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ 2 ಶ್ವೇತವರ್ಣದ ಪುಷ್ಪಗಳನ್ನು ಹಾಕಿ, ಅಂದರೆ ಬಿಳಿಯ ಬಣ್ಣದ ಹೂಗಳನ್ನು ಹಾಕಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಗಿಂದಾಗಲೇ ಬಂದು ಒದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಜೋಪಾನ. ಯಾವುದೇ ಒಂದು ವಸ್ತು ಇರಲಿ, ನಿಮ್ಮ ಬಳಿ ಬೆಲೆ ಬಾಳುವಂತಹ ವಸ್ತು ಇದ್ದರೆ, ಅಥವಾ ನಿಮ್ಮ ಬಳಿ ಅಪರೂಪವಾದಂಥ ಒಂದು ವಸ್ತು ಇದ್ದರೆ, ಅಥವಾ ನಿಮಗೆ ಬೇಕಾಗಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬ ಸದಸ್ಯರು ಏನಾದರೂ ನಿಂದನೆಯ ಮಾತಾಡಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಏನೇ ಬಂದರೂ ಆಗಿಂದಾಗಲೇ ಬಂದು ಹೊರಡುವಂಥದ್ದು. ಕಷ್ಟ ಎಂಬತಕ್ಕಂಥದ್ದು ಶಾಶ್ವತವಲ್ಲ, ಅಥವಾ ಸಮಸ್ಯೆ ಎಂಬತಕ್ಕಂಥದ್ದು ಪರ್ಮನೆಂಟೂ ಅಲ್ಲ. ಏನೇ ಬಂದರೂ ಆ ಕ್ಷಣಕ್ಕೆ ಬಂದು ಹೊರಟೋಗ್ತಿರುತ್ತೆ. ಹಾಗೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆಗಳು, ಅದಾದ ನಂತರ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಳೆದೆಲೆಗೆ ಗಂಧವನ್ನು ಲೇಪನ ಮಾಡಿ ಅದನ್ನು ವಿಷ್ಣು ಆಲಯಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಅಥವಾ ಮಾರುತಿ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ದೋಷಗಳು, ಎಂಥ ಸಮಸ್ಯೆ ಬಂದರೂ ಅಲ್ಲಿಂದಲ್ಲೇ ಅದನ್ನು ಬಗೆಹರಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಕೃಷಿಕ ತುಲಾರಾಶಿ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಲಾಭವಿದೆ, ಒಂದಷ್ಟು ನಷ್ಟವಿದೆ. ಲಾಭ ಎಂಬತಕ್ಕಂಥದ್ದು ಪ್ರಾರಂಭದಲ್ಲಿ ಕಂಡ್ರೆ ಸ್ವಲ್ಪ ಸಮಯ ಆಗ್ತಿದ್ದಂಗೆ ಒಂದಷ್ಟು ನಷ್ಟಕ್ಕೆ ಸೇರಿಕೊಳ್ಳುತ್ತೆ. ಪ್ರಾರಂಭದಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾವ ಕೆಲಸ ಮಾಡಲಿಕ್ಕಾಗ್ತಿಲ್ಲ, ಮನೆಯಿಂದ ಆಚೆ ಹೊರಡೋಕ್ಕಾಗ್ತಿಲ್ಲ, ರಜಾ ಸಿಗ್ತಾ ಇಲ್ಲ, ಅಥವಾ ರಜಾ ಬೇಕು ಅಂತ ಅಪೇಕ್ಷೆ ಪಟ್ಟು ಸಹಿತ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಒಟ್ಟರೆ ಹೇಳಬೇಕಂದ್ರೆ ಒಂದಲ್ಲ ಒಂಥರ ಚಿಂತನೆಗಳಿಗಾಗುವಂಥ ಪರಿಸ್ಥಿತಿ ಇವತ್ತು ತುಲಾರಾಶಿಯವರಿಗಿದೆ. ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹೆಣ್ಣು ಮಕ್ಕಳಿಗೆ ಇವತ್ತು ಸೊಂಟ ನೋವು ಬರ್ತಕ್ಕಂಥದ್ದು, ಬೆನ್ನೋವು ಬರ್ತಕ್ಕಂಥದ್ದು, ಅಥವಾ ಓಡಾಡುವಾಗ ಅಥವಾ ನಡೆಯುವಾಗ ಏನಾದರೂ ಸಣ್ಣಪಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಇರೋದ್ರಿಂದ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಜೋಪಾನ ಇರಬೇಕು. ಇನ್ನು ತಾವು ಧರಿಸುವಂತಹ ವಸ್ತ್ರಗಳು ಯಾವುದೇ ವರ್ಣದ್ದಾದರೂ ಸಾಧ್ಯವಾದಷ್ಟು ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕುಜನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಲ್ಲೂ ಸಿದ್ಧಿಪಡಿಸ್ಕೋಬೋದು. ಹಾಗೆ ಸಾಧ್ಯವಾದಷ್ಟು ಬರೀ ಹಣೆಯಲ್ಲಿಲ್ದಿರ ಕೆಂಪು ವರ್ಣದ ಗಂಧ ಅಥವಾ ಕೆಂಪು ವರ್ಣದ ಕುಂಕುಮ, ಕೆಂಪು ವರ್ಣದ ಒಂದಿಷ್ಟು ಗಂಧವನ್ನಾದರೂ ನೀವು ಹಣೆಗೆ ಹಚ್ಕೊಂಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೆಂಪು ಬಣ್ಣದ ಪುಷ್ಪಗಳಿಂದ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಕಾತ್ಯಾಯನಾದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ವಾರದ ಮೊದಲನೇ ದಿವಸ ಏನಾದರೂ ಒಂದು ಸಾಧನೆ ಮಾಡಬೇಕು, ಹೊಸತನವನ್ನು ಕಾಣಬೇಕು, ಹೊಸ ಉದ್ಯೋಗಕ್ಕಾಗಿ ಚಿಂತನೆ ಮಾಡಬೇಕು, ಅಥವಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿ ಕಾಣಬೇಕು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕು ಅಂತ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನು ನೋಡ್ತಾ ಇರ್ತೀರಿ. ಆದರೆ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 11 ಗಂಟೆ 42 ನಿಮಿಷದಿಂದ 3:20 ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಈ ಸಮಯದಲ್ಲಿ ಅನಾರೋಗ್ಯ ಸಮಸ್ಯೆ ಎಂಬತಕ್ಕಂಥದ್ದು ಬಾಧಿಸುತ್ತೆ.
ಜೊತೆಗೆ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು ಅಥವಾ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ವಾರದ ಮೊದಲನೇ ದಿವಸ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಆಗುವಂಥದ್ದು, ಅಂದರೆ ಅಂಜಿಕೆ ಭಯ ಎಂಬತಕ್ಕಂಥದ್ದು ಬಾಧಿಸ್ತಾ ಯಾವ ಕೆಲಸ ಮಾಡಬೇಕಾದ್ರೂ ಸರಿಯಾದ ಚಿಂತನೆ ಇಲ್ದಿರ ಇಲ್ಲದ ತೊಂದರೆ ತಾಪತ್ರೆಗಳು ಎದುರಾಗುತ್ತೇನೋ ಎಂಬತಕ್ಕಂಥದ್ದರ ಆತಂಕದಲ್ಲಿ ತಾವಿದ್ದೀರಿ. ಇಂತಹ ಸಮಯದಲ್ಲೇ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಗಂಡಾಂತರ ಸಮಸ್ಯೆಗಳಾದರೂ ಅದನ್ನು ದೂರ ಮಾಡಿಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಬೆಲ್ಲದ ಅಚ್ಚಿನಲ್ಲಿ ತುಪ್ಪದ ಬತ್ತಿಯನ್ನಿಟ್ಟು ಹನುಮನ ಸಾನ್ನಿಧ್ಯದಲ್ಲಿ ಆರತಿ ಮಾಡ್ತಕ್ಕಂಥದ್ದು, ಅಥವಾ ಹನುಮನ ಆಲಯಕ್ಕೆ ಬಂದು ಹನುಮನ ಆಲಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲದರ ಮಧ್ಯದಲ್ಲಿ ಒಂದಷ್ಟು ಪ್ರಗತಿ. ಯಾವುದೇ ಕೆಲಸ ಅಂದುಕೊಂಡ್ರೂ ಆಗುವುದಿಲ್ಲ ಅಂತಿಲ್ಲ, ಅಸಾಧ್ಯ ಎಂಬತಕ್ಕಂಥದ್ದಿಲ್ಲ. ಎಲ್ಲವನ್ನೂ ಸಾಧ್ಯಪಡಿಸ್ಕೊಂಡು ಅಚ್ಚುಕಟ್ಟಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ರಾಶಿ ಫಲದಲ್ಲಿದೆ. ಆದರೆ ಇವತ್ತಿನ ದಿವಸ ತಾವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋದ್ನು ಅಲ್ಲಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಹಾಗೆ ಶಿವಮಂದಿರದಲ್ಲಿ ಬಿಲ್ವಾರ್ಚನೆಯಿಂದ ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಶಿವನ ಸಾನ್ನಿಧ್ಯದಲ್ಲಿ ಅರ್ಚನೆ ಆದಂತಹ ಭಸ್ಮವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಇರಲಿ, ವ್ಯಾಪಾರ ವ್ಯವಹಾರ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸ್ತೀರಿ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಯಾರೊಬ್ಬರ ಮಾತನ್ನು ಆಲಿಸಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಇವತ್ತು ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂತಹ ದಿನ ಇವತ್ತಾದ್ರಿಂದ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು, ಯಾರನ್ನೂ ಮಾತಾಡಬಾರ್ದು, ನನ್ನಷ್ಟಕ್ಕೆ ನಾನು ಕೆಲಸ ಮಾಡಿ ಇವತ್ತು ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂಥೇಳಿ ಕಳೆದ ರಾತ್ರಿ ನಿಮ್ಮ ಆಲೋಚನೆ. ಆದರೆ ಇವತ್ತು ಪ್ರಾರಂಭದಲ್ಲೇ ಒಂದಲ್ಲ ಒಂಥರ ಸಮಸ್ಯೆಯಲ್ಲಿದ್ದೀರಿ. ಒಂದಷ್ಟು ಜನಕ್ಕೆ ಕೆಲಸಗಳಲ್ಲಿ ವಿಘ್ನ ಆಗುವಂಥದ್ದು, ಒಂದಷ್ಟು ಜನ ಕೆಲಸದಲ್ಲಿ ಲಾಭ ಇದೆ ಆದರೆ ಆರ್ಥಿಕ ಪರಿಸ್ಥಿತಿ ಇಲ್ಲ, ಹಣಕಾಸಿನ ವಿಚಾರ ಒಂದು ಸರಿ ಇಲ್ದಿರ ಬೇರೆಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಲಾಭವನ್ನು ಗಳಿಸ್ತೀವಿ ಅಂದರೆ ಸಾಧ್ಯವಿಲ್ಲ. ನೀವು ಮಾಡುವ ಕಾಯಕಕ್ಕೆ ತಕ್ಕ ಪ್ರತಿಫಲ ಬರಬೇಕು. ಹಾಗೆ ಅಪರೂಪವಾಗಿರ್ತಕ್ಕಂಥದ್ದು, ಈ ಹಿಂದೆ ಸಂಪಾದನೆ ಮಾಡಿಟ್ಟಿರ್ತಕ್ಕಂಥದ್ದು ಕಳೆದೋಯ್ತಲ್ಲ ಅಂತ ಚಿಂತನೆ ಮಾಡ್ತಾ ಇವತ್ತು ಪುನಃ ಅದು ನಿಮ್ಮ ಕೈ ಸಿಗುವಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಮಿರಾಕಲ್, ಅಂದರೆ ಒಂದು ಅದೃಷ್ಟವನ್ನು ಆ ಕ್ಷಣಕ್ಕೆ ಬಂದು ಒದಗಿದಾಗ ನಿಮ್ಮ ಕಣ್ಗಳಲ್ಲಿ ಬರುವಂತಹ ಆನಂದ ಭಾಷವ ಆಗುತ್ತೆ. ಹಾಗೆ ಮಕರ ರಾಶಿಯವರಿಗೆ ಒಂದು ಅದೃಷ್ಟವೂ ಇದೆ. ಆ ಅದೃಷ್ಟ ಸಿದ್ಧಿಯಾಗಲಿ, ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಸಿದ್ಧಿಯಾಗಲಿ ಅಂತ ಇವತ್ತು ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಒಂದಿಷ್ಟು ಗೋಕ್ಷೇರ, ಭಸ್ಮ, ಬಿಲ್ವಪತ್ರೆ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಾರದ ಮೊದಲನೇ ದಿವಸ ಸೋಮವಾರ ಇವತ್ತು ಶಕ್ತಿ ದೇವತಾ ಪ್ರಾರ್ಥನೆ ಆಗಬೇಕು. ಯಾರೊಬ್ಬರು ಮಾತಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಬೇಕು. ಮಾತಾಡದಿರೇ ಇದ್ದರೇ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಮಾತಾಡಿ ವ್ಯಾಜ್ಯಗಳಿಗೆ ದಾರಿಯಾಗಿಬಿಡುತ್ತೆ. ಕುಂಭರಾಶಿಯವರಿಗೆ ಇವತ್ತಷ್ಟು ಅದೃಷ್ಟ ಇರತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಾ ಇರ್ತೀರಿ. ಅಂದರೆ ಮನಸ್ಸು ತುಂಬ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ವಾರದ ಮೊದಲನೇ ದಿವಸ ಇವತ್ತೇನಾದ್ರು ಸ್ವಲ್ಪ ಎಡವಿದ್ರೆ ವಾರದುದ್ದಕ್ಕೂ ಸಮಸ್ಯೆ ಅಲ್ವಾ, ಅಥವಾ ಇವತ್ತು ನಾನು ಮಾಡೋ ಕೆಲಸ ಸರಿಯಿಲ್ಲ ಅಂದರೆ ವಾರದುದ್ದಕ್ಕೂ ಮನೇಲಿ ಕೂತ್ಕೋಬೇಕಲ್ವಾ, ಈ ಪ್ರಕಾರವಾದಂಥ ಚಿಂತನೆ. ಅಂದರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ಜೊತೆಲಿರ್ತಕ್ಕಂಥವರು ಸಮಾಧಾನ ಇಲ್ಲ, ಒಂದಲ್ಲ ಒಂಥರ ವ್ಯಾಜ್ಯಗಳಾಗಲಿ, ಕದನಗಳಾಗಲಿ, ನಿಷ್ಠೂರ ಮಾಡ್ತಕ್ಕಂಥದ್ದಾಗಲಿ ಇದೆಲ್ಲವೂ ನಡೀತಿರುತ್ತೆ. ಆದರೆ ಏನೋ ಒಂದು ಸಾಧನೆ ಮಾಡಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಯಾವ ಮಾರ್ಗದಲ್ಲಿ ಆಲೋಚನೆ ಮಾಡಿದ್ರೂ ಅಲ್ಲಿ ಮತ್ತೊಬ್ಬ ರಾಕ್ಷಸರಿರ್ತಾರೆ. ಹಾಗಾಗಿ ಇವತ್ತು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಗಂತ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಮನೆಯಲ್ಲೇ ಕೈಕಟ್ಟಿ ಕೂರಬೇಕಾದ್ದೂ ಇಲ್ಲ. ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ, ಅದ್ರ ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಕೆ ಬಿಳಿ ಸಾಸಿವೆ, ಈ ಮೂರೂ ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಹಾಗೆ ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಒಂದು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯದಲ್ಲಿ ಎಲ್ಲಿ ನೀರು ನಿಂತಿರುತ್ತೋ ಆ ನೀರು ನಿಂತಂಥ ಸ್ಥಳದಲ್ಲಿ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಲಾಭವನ್ನು ಗಳಿಸ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರ, ಸಾಕು ಪ್ರಾಣಿಗಳಿಗೆ ಸಂಬಂಧಪಟ್ಟ ವಿಚಾರ, ಅಥವಾ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಎಂಬತಕ್ಕಂಥದ್ದು, ಯಾರೊಬ್ಬರಾದರೂ ಸಹಿತ ಆತ್ಮೀಯರಾಗಿ ನಡ್ಕೊಂಡು ಒಂದಲ್ಲಂತರ ಸಮಸ್ಯೆಗೆ ಈಡು ಮಾಡುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಾದಾಗ ಬಹಳ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಬದಲಾವಣೆ ತಂದುಕೊಳ್ಳುವಂಥ ಕಾಲ. ಬದಲಾವಣೆ ಎಂಬತಕ್ಕಂಥದ್ದು ಭಗವತಿಯ ಅನುಗ್ರಹದೊಂದಿಗೆ ಸಿದ್ಧಿಪಡಿಸ್ಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಎಂಬತಕ್ಕಂಥದ್ದು ಚಿಂತನೆ ಇದೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಲಾಭ ಗಳಿಸಬೇಕಾದ್ರೆ ಒಂದು ಚಿಟಿಕೆಯಷ್ಟು ಸಕ್ಕರೆ ಅಥವಾ ಬೆಲ್ಲವನ್ನು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಹಸಿರು ಗಿಡಗಳ ಹತ್ರ ಹಾಕಿ ಒಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಿ? ಸೋಮವಾರ ಬಂತು ಅಂದರೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ. ಹಾಗೆ ಪರಮೇಶ್ವರನ ಪ್ರಾರ್ಥನೆ ಮಾಡುವಂಥದ್ದು ನಿಜ. ಇನ್ನೇನು ಆಗೋಯ್ತು ಅಂದರೆ ಬದ್ರಿ, ಕೇದಾರ್, ಹಾಗೆ ವಿಶೇಷವಾಗಿರ್ತಕ್ಕಂಥ ಇಲ್ಲಿವರೆಗೂ ಸತತ 6 ತಿಂಗಳ ಕಾಲ ಭಗವಂತನ ಸೇವೆಯನ್ನು ದೇವರೇ ಮಾಡಿರ್ತಕ್ಕಂಥ, ಅಂದರೆ ನಾರದ ಮಹರ್ಷಿಗಳು ಸೇವೆ ಮಾಡುವಂಥ ಕಾಯಕಲ್ಪ ಅಂದು ನಡೆದಿರುತ್ತೆ. 6 ತಿಂಗಳಾದಮೇಲೆ ಮನುಷ್ಯರಿಗೆ ಬಿಟ್ಕೊಡ್ತಾರೆ. ಅಂದರೆ 6 ತಿಂಗಳು ದೇವ್ರ ಪೂಜೆ, 6 ತಿಂಗಳು ಮನುಷ್ಯರ ಪೂಜೆ ಅಂತಕ್ಕಂಥದ್ದಿದೆ. ನಾನು ಏನು ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಈಗಾಗಲೇ ಬದ್ರಿ ಕೇದಾರ್ ಯಾತ್ರೆ ಹೊರಡೋರು ಮತ್ತು ಕೇದಾರಲ್ಲಿರ್ತಕ್ಕಂಥ ಪಂಚಕೇದಾರ್ ಯಾತ್ರೆ ಹೊರಡೋರು ಈಗಾಗಲೇ ಹೆಸರುಗಳನ್ನ ನೋಂದಾಯಿಸ್ಕೊತಾ ಇದ್ದೀರಿ. ಅಂತಹ ಪುಣ್ಯಕ್ಷೇತ್ರವನ್ನು ನೋಡಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಯಾಕೆಂದರೆ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿವೆಲ್ಲ. ಅಂತಹದರಲ್ಲಿ ನಾವು ಮೊನ್ನೆಯಷ್ಟೇ ಹೋಗಿ ಬಂದದ್ದು ತುಂಗನಾಥಿಗೆ. ಆ ತುಂಗನಾಥ್ ಮತ್ತು ಆ ವಿಶೇಷವಾಗಿರ್ತಕ್ಕಂಥ ಋಷಿಕೇಶ್, ಹೀಗೆ ಒಂದೊಂದು ಸಹಿತ ಆ ಭಾಗದಲ್ಲಿರ್ತಕ್ಕಂತಹ ದೇವತೆಗಳ ಆ ಪುಣ್ಯಕ್ಷೇತ್ರವನ್ನು, ದೇವರ ಕ್ಷೇತ್ರವನ್ನು ಅಥವಾ ದೇವರ ನೆಲೆ ನಿಂತಹ ಕ್ಷೇತ್ರವನ್ನು ತಾವು ಮೊನ್ನೆ ನೋಡಿದ್ರಲ್ಲ, ಅದನ್ನು ಮತ್ತೊಮ್ಮೆ ನೋಡೋಣ ಬನ್ನಿ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಚೋಪ್ತಾ ಅಲ್ಲಿ ನಾವಿದ್ದೇವೆ. ರುದ್ರಪ್ರಯಾಗ್ ಚೋಪ್ತಾ ಎಂಬತಕ್ಕಂಥ ಈ ಒಂದು ಪುಟ್ಟ ಗ್ರಾಮ ಇದು. ಈ ಚೋಪ್ತಾಯಿಂದ ಮುಂದೆ ನಡೆದರೆ ತುಂಗನಾಥನ ದರ್ಶನ. ತುಂಗನಾಥನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹಿಮದ ಮಧ್ಯದಲ್ಲಿರ್ತಕ್ಕಂಥದ್ದು. ನನ್ನ ಆತ್ಮೀಯರಾದಂಥ ವಾಗೀಶ್ಲಿಂಗ ಅವರು ಸಹಿತ ನಮ್ಮ ಜೊತೆ ಇದ್ದಾರೆ. ಯಾಕೆಂದರೆ ಕೇದಾರನಾಥಲ್ಲಿ 6 ತಿಂಗಳ ಕಾಲ ಭಗವಂತನ ಸೇವೆ ಮಾಡುವಂಥ ಭಾಗ್ಯ ನಮ್ಮ ವಾಗೀಶ್ಲಿಂಗ ಅವ್ರದ್ದು. ಅಂತಹ ಒಂದು ಸೌಭಾಗ್ಯ ಇರತಕ್ಕಂಥ ಆತ್ಮೀಯರು ನನ್ನ ಆತ್ಮೀಯರಾಗಿರ್ತಕ್ಕಂಥದ್ದು. ಅದನ್ನು ನಮ್ಮ ಕರ್ನಾಟಕ ರಾಜ್ಯದವರೇ ಆಗಿದ್ದರಿಂದ, ಕರ್ನಾಟಕ ರಾಜ್ಯದವರಾದ್ರಿಂದ ಕನ್ನಡದ ನುಡಿಮುತ್ತುಗಳನ್ನು ಮಾತಾಡೋದ್ರಿಂದ ನನಗೆ ಇನ್ನಷ್ಟು ಆನಂದವೇ ಆನಂದ. ಹಾಗಾಗಿ ನನ್ನ ಜೊತೆ ಇರೋದು ಬಹಳ ಸಂತೋಷ. ರುದ್ರಪ್ರಯಾಗದಲ್ಲಿ ಈ ಒಂದು ಚೋಪ್ತಾ ಎಂಬತಕ್ಕಂಥ ಗ್ರಾಮದಿಂದ ಭಗವಂತನ ಆ ತುಂಗನಾಥನ ದರ್ಶನ ಮಾಡುವಂತಹ ಭಾಗ್ಯ ಆಗುತ್ತೆ. ಬನ್ನಿ ದರ್ಶನ ಮಾಡೋಣ. ಓಂ ಸುಂದರಂ ಓಂಕಾರ ಸುಂದರಂ, ಓಂ ಸುಂದರಂ ಓಂಕಾರ ಸುಂದರಂ, ಶಿವ ಸುಂದರಂ ಶಿವ ನಾಮ ಸುಂದರಂ, ಶಿವ ಸುಂದರಂ ಶಿವ ನಾಮ ಸುಂದರಂ, ಶಿವ ನಾಮ ಸುಂದರಂ. भाव सुंदरम भवतार सुंदरम, भाव सुंदरम भवतार सुंदरम, श्रीशैल पर है धाम मल्लिकार्जुन सुंदरम, श्रीशैल पर है धाम मल्लिकार्जुन सुंदरम, भाव सुंदरम भवतार सुंदरम, भाव सुंदरम
ओंकार सुंदरम शिव सुंदरम शिव नाम सुंदरम शिव सुंदरम शिव नाम सुंदरम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय निकालाय कालाग्नि रुद्राय नीलकण्ठाय मृत्युञ्जयाय ईश्वराय सदाशिवाय श्रीमन्महादेवाय नमः। अवंतिका धाम है विशाल सुंदरम शिप्रा तट पर बैठे महाकाल सुंदरम अवंतिका धाम है विशाल सुंदरम शिप्रा तट पर बैठे महाकाल सुंदरम ओम सुंदरम ओंकार सुंदरम शिव सुंदरम शिव नाम सुंदरम शिव सुंदरम शिव नाम सुंदरम शिव नाम सुंदरम नमः शिवाय ओम 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 नमः शिवाय ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಭಗವಂತ ತುಂಬ ಹೃದಯದಿಂದ ಎಲ್ಲರನ್ನೂ ಹರಿಸ್ತಾನೆ. ಆದರೆ ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ಜಪ ಅನುಷ್ಠಾನಗಳಲ್ಲಿ ಕೂತಿರ್ತಾನೆ. ತಾನು ಸುಂದರವಾದಂಥ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಅಚ್ಚವಾಗಿ ಅಂದರೆ ಬಹಳಷ್ಟು ವಿಶೇಷವಾದಂಥ ಒಂದು ಹಾಲಿನ ಆಕಾರ ಇರತಕ್ಕಂಥದ್ದು. ಎಲ್ಲಿಂದ ಎಲ್ಲಿ ನೋಡಿದ್ರೂ ಹಿಮ ಪ್ರದೇಶ. ಈ ಹಿಮದಲ್ಲಿ ಸದಾಕಾಲ ತಂಪಾಗಿದ್ದು ಭಗವಂತ ಚಂದ್ರಶೇಖರನಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಂಗನಾಥ ಕ್ಷೇತ್ರದಲ್ಲಿ ಎಲ್ಲರನ್ನೂ ಹರಿಸ್ತಾ ಇದ್ದಾನೆ. ಹರಿಸುವಂತಹ ಈ ಪರಮ ಪವಿತ್ರವಾಗಿರೋ ಕ್ಷೇತ್ರ. ಇಲ್ಲಿ ತುಂಗನಾಥ ಸಾಂಬ ಸದಾಶಿವ ನೆಲೆ ನಿಂತಹ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಕೂತು ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಹೇಳ್ತಾ ಇದ್ದರೆ ಭಗವಂತ ಈ ಜನ್ಮ ಎಷ್ಟು ಪುಣ್ಯ ಮಾಡಿದ್ಯಪ್ಪ, ಎಂತಹ ಪುಣ್ಯವಾದ ಜನ್ಮನಪ್ಪ ಈ ಮಾನವ ಜನ್ಮ. ಈ ಮಾನವ ಜನ್ಮ ನೋಡಲಿಕ್ಕಾಗೇ ಈ ಒಂದು ಸ್ವರ್ಗಲೋಕ ಇದೆಯಾ, ಈ ಸ್ವರ್ಗಲೋಕದಲ್ಲಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಈ ನೆಲೆಸಿರ್ತಕ್ಕಂಥ ಈ ಸುಂದರವಾದ ಲೋಕದಲ್ಲಿ ಕೂತು ಅನುಷ್ಠಾನ ಮಾಡೋದೇ ಒಂದು ಪೂರ್ವಜನ್ಮದ ಪುಣ್ಯವಲ್ವ. ಯಾರೊಬ್ಬರಾದರೂ ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಭಗವಂತನ ದರ್ಶನ ಮಾಡಿ ಈ ಸುಂದರವಾದಂತಹ ಹಾಲ್ ಕಡಲಿನಂತಿರತಕ್ಕಂತಹ ಈ ಒಂದು ಮಂಜಿನ ಒಂದು ವಾತಾವರಣದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಇಲ್ಲಿ ಕೂತು ಅನುಷ್ಠಾನವನ್ನು ಮಾಡಿ ಆ ಅನುಷ್ಠಾನ ನೋಡೋದು, ಕೇಳಿಸ್ಕೊಳ್ಳೋದು, ಆ ಶಿವಮಂತ್ರವನ್ನು ಆಲಿಸೋದು, ಅಬ್ಬಾ ಅದರ ಆನಂದವೇ ಬೇರೆ. ದೂರದಲ್ಲಿರ್ತಕ್ಕಂಥ ಸಾಧು ಸಂತರು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಿರ್ತಕ್ಕಂಥದ್ದನ್ನು ನೋಡಿದ್ರೆ ಅದರ ಆನಂದವೇ ಬೇರೆ. ನಿಜಕ್ಕೂ ಇದೆಲ್ಲ ಒಂದು ಸೌಭಾಗ್ಯ. ಈ ಸೌಭಾಗ್ಯ ಸಿಗುವಂಥದ್ದಲ್ಲ, ಭಗವಂತ ಕೊಟ್ಟಾಗಲೇ ಇದೆಲ್ಲ ಅನುಭವಿಸ್ಬೇಕು. ಅಂತಹ ಸುಖ ಸಂತೋಷ ನೋಡ್ಬೋದಾದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಬೊಂಬಂ ಭೋಲೆನಾಥ್ ಬೊಂಬಂ ಭೋಲೆನಾಥ್ ಬೊಂಬಂ ಭೋಲೆನಾಥ್ ತುಂಗನಾಥನ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಹಾಲ್ ಕಡಲಿನಂತಿರ್ತಕ್ಕಂಥ ಈ ಸಾನ್ನಿಧ್ಯ. शम्भो शिव शम्भो स्वयम्भो भो 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 शम्भो शिव शम्भो स्वयम्भो गङ्गाधर शङ्कर करुणा
ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಇತ್ತೀಚೆಗಷ್ಟೇ ಉತ್ತರಾಖಂಡ್ನಲ್ಲಿ ಇರುವಂತಹ ತುಂಗನಾಥ್ ಕ್ಷೇತ್ರಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷವಾಗಿ ಶಿವಾರಾಧನೆ ಸಲ್ಲಿಸಿದ್ರು. ಆ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಿದ್ವಿ. ಮತ್ತೆ ಕ್ಷೇತ್ರ ದರ್ಶನವನ್ನ ಮುಂದುವರಿಸೋಣ. मनोबुद्ध्यहंकार चित्तानि नाहं न च श्रोत्र जिह्वे न च घ्राणनेत्रे न च व्योम भूमिर्न तेजो न वायुः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् न च प्राणसंज्ञो न वै पञ्चवायुः न वा सप्तधातुर्न वा पञ्चकोशः न वा पाणिपादौ न चोपस्थपायुः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् शरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् ॐ नमः शिवाय ॐ नमः शिवाय सानि 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 न सौख्यं न दुःखं न मन्त्रो न तीर्थं न वेदो न यज्ञः अहं भोजनं नैव भोज्यं न भोक्तः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् शङ्का न मे जातिभेदः पिता नैव मे नैव माता न जन्म. ಭಗವಂತನ ವಿಶೇಷವಾಗಿರ್ತಕ್ಕಂತಹ ಈ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ಈ ಒಂದು ಹಿಮದ ಪರ್ವತದಲ್ಲಿ ಭಗವಂತನ ಸೇವೆ ಸಲ್ಲಿಸ್ತಕ್ಕಂಥದ್ದು, ಹಿಮದ ಲಿಂಗವನ್ನು ನಿರ್ಮಾಣ ಮಾಡಿ ಇಲ್ಲಿ ಸ್ವಾಮಿಗೆ ನಡೆಸಿರ್ತಕ್ಕಂಥ ಅಭಿಷೇಕವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಂಡ್ರಿ. ಇಲ್ಲಿರ್ತಕ್ಕಂಥ ಸ್ವಾಮಿಗೆ ವಿಶೇಷವಾದ ಪೂಜಾನುಷ್ಠಾನ ಆಗಬೇಕು, ಭಗವಂತನ ಸೇವೆ ಸಲ್ಲಿಸಬೇಕು ಎಂಬತಕ್ಕಂತಹ ಒಂದು ಮಹದಾಸೆ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರವೇ ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂತಹ ತುಂಗನಾಥ್ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ತುಂಗನಾಥ್ ಸಾನ್ನಿಧ್ಯ ಇನ್ನೂ ಸ್ವಲ್ಪ ದೂರ ಪರಿಕ್ರಮಿಸಿದರೆ ಸಿಗ್ತಕ್ಕಂಥದ್ದು. ಈಗಾಗಲೇ ಹೊತ್ತು ಸಾಕಷ್ಟು ಆಯಿತು. ಈ ಹೊತ್ತಿನಲ್ಲಿ ಇಲ್ಲಿ ತನಕ ಬರ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಾನ್ನಿಧ್ಯ. ಏಕೆಂದರೆ ಇಲ್ಲಿ ಸ್ವಾಮಿಯ ದರ್ಶನ ಇದೆಯಲ್ಲ, ಅತ್ಯದ್ಭುತ.
ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಸಂಪೂರ್ಣವಾಗಿ ಹಾಲಿನಂತಿರ್ತಕ್ಕಂಥ ಹಿಮದ ಮಂಜು. ಈ ಮಂಜಿನ ಮಧ್ಯದಲ್ಲಿ ಭಗವಂತನ ಸೇವೆ ಸಲ್ಲಿಸಬೇಕು, ಶಿವರಾತ್ರಿಯ ಉತ್ಸವ ಇಲ್ಲಿ ನಡೀಬೇಕು, ಶಿವರಾತ್ರಿಯ ವೈಭವಪೂರಿತವಾಗಿರ್ತಕ್ಕಂಥ ಉತ್ಸವವನ್ನು ತಮ್ಮೆಲ್ಲರಿಗೂ ತೋರಿಸಬೇಕು ಎಂಬತಕ್ಕಂಥ ಮಹದಾಸೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಅದರಲ್ಲೂ ಕೇದಾರನಾಥಲ್ಲಿ ಸತತ 6 ತಿಂಗಳ ಕಾಲ ನಿರಂತರವಾದಂಥ ಪೂಜಾನುಷ್ಠಾನ ನಡೆಸುವಂಥ ನಮ್ಮ ಕನ್ನಡದ ಕುವರ ಅಂದರೂ ಅದು ತಪ್ಪಾಗುವುದಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿ ಬಂದು ಭಗವಂತನ ಸೇವೆ ಸಲ್ಲಿಸ್ತಿರ್ತಕ್ಕಂಥ ನಮ್ಮ ವಾಗೇಶ್ ಲಿಂಗರವರು ಸಹಿತ ಇಲ್ಲಿದ್ದಾರೆ. ಹಾಗೆ ಅವರೊಂದಿಗೆ ಇವತ್ತು ಭಗವಂತನ ಸೇವೆ ಸಲ್ಲಿಸಲಿಕ್ಕಾಗಿ ನನ್ನೊಂದಿಗೆ ಮನೋಗತ ಪ್ರಶ್ನತಂತ್ರರಾದಂಥ ಶ್ರೀನಿವಾಸ್ ಶರ್ಮರವರು ಅವ್ರನ್ನೂ ಸಹಿತ ಕರೆತಂದಿದ್ದೇನೆ. ಹಾಗೆ ಸಾಕಷ್ಟು ತಂಡ ಇದೆ, ಸಾಕಷ್ಟು ಜನ ಅಣ್ಣ ತಮ್ಮಂದರೆಲ್ಲರೂ ಸಹಿತ ಬಂದು ಭಗವಂತನ ಸೇವೆ ಮಾಡಬೇಕು. ಈ ಹಿಮದಲ್ಲೇ ವಿಶೇಷವಾದಂಥ ರೀತಿ ಅನುಷ್ಠಾನ ಆಗಬೇಕು. ಅರ್ಥಪೂರ್ಣವಾದಂತಹ ರುದ್ರ ಹೋಮವನ್ನು, ರುದ್ರದೇವರಿಗೆ ರುದ್ರಾಭಿಷೇಕವನ್ನು, ಹಾಗೆ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನವನ್ನು ಇಲ್ಲಿ ನಡೆಸಬೇಕು ಎಂಬತಕ್ಕಂಥ ಮಹದಾಸೆ ಈ ಮಹರ್ಷಿವಾಣಿ ತಂಡದ್ದು. ಹಾಗೆ ನಿಮ್ಮ ಆನಂದ್ ಗುರೂಜಿಯವರಂತೂ ಯಾವುದೇ ಕಾಯಕವನ್ನು ಮಾಡಿದ್ರು, ಯಾವುದೇ ಕೆಲಸವನ್ನು ಮಾಡಿದ್ರು, ಅಥವಾ ಯಾವುದೇ ಒಂದು ಪೂಜಾನುಷ್ಠಾನದ ಬಗ್ಗೆ ಒಂದಷ್ಟು ಮಾಹಿತಿ ತಮಗೆ ತಿಳಿಸಿದ್ರು, ಒಂದಷ್ಟು ವಿಭಿನ್ನತೆ, ವಿಶೇಷತೆ ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೂ ಭಗವಂತನಾದಂತಹ ಸೂರ್ಯನಾರಾಯಣ ಸಹಿತ ಈಗ ಕಾಣಿಸ್ಕೊಳ್ತಿದ್ದಾನೆ. ಇಷ್ಟೊತ್ತು ಸೂರ್ಯ ಕಣ್ಮರೆಯಾಗಿದ್ದ. ಆಗ ಎಲ್ಲರಿಗೂ ಒಂದು ಭಯದ ವಾತಾವರಣ, ಏನಪ್ಪ ಪುನಃ ನಾವು ಬೆಟ್ಟ ಇಳಿಯೋದಾದರೂ ಹೇಗೆ ಅಂತ. ಆದರೆ ಒಂದು ಅದೃಷ್ಟ, ಸೂರ್ಯ ಕಾಣಿಸ್ಕೊಳ್ತಿದ್ದಾನೆ. ಹಿಮಪರ್ವತದ ಮಧ್ಯದಲ್ಲಿ ಹಿಮದ ಲಿಂಗಕ್ಕೆ ನಡೀತಿರ್ತಕ್ಕಂಥ ಈ ವಿಶೇಷವಾದಂತಹ ನಾಮಾರ್ಚನೆ ಸ್ವಾಮಿಗೆ ಹರಿದ್ರದಿಂದ, ಅರಿಶಿಣದಿಂದ, ಕುಂಕುಮದಿಂದ, ಭಸ್ಮದಿಂದ, ಪುಷ್ಪಗಳಿಂದ, ಬಿಲ್ವ ಪತ್ರೆಯಿಂದ ವಿಶೇಷವಾಗಿ ನಡೆಯತಕ್ಕಂತಹ ಈ ರುದ್ರನಿಗೆ ರುದ್ರಾಭಿಷೇಕವನ್ನು ದರ್ಶನ ಮಾಡುವಂಥ ಭಾಗ್ಯ ಈ ಶಿವರಾತ್ರಿ ಎಂದು. ಹರೇ ನಮಃ ಪಾರ್ವತೀಪತಯೇ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯಃ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಗೋಮೇ ಅಸ್ತು ಸದಾ ಶಿವೋ. ಹರೇ ನಮಃ ಪಾರ್ವತೀಪತಯೇ. ಸ್ವಾಮಿನ ತಾವೆಲ್ಲರೂ ಸಹಿತ ಪ್ರತಿಯೊಂದು ಆಸ್ಥಾನಗಳಲ್ಲೂ ನೋಡಿರಬಹುದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಅನುಗ್ರಹ, ಭಗವಂತನ ಅನುಗ್ರಹ ಇದು ಬಹಳ ವಿಶೇಷವೇ ಸರಿ. ಬಿಲ್ವಪತ್ರೆಯಿಂದ ಅನುಷ್ಠಾನ ಆಯಿತು, ಹರಿದ್ರ ಕುಂಕುಮದಿಂದ ಅನುಷ್ಠಾನ ಆಯಿತು, ಭಸ್ಮದಿಂದ ಆಯಿತು. ಹಾಗೆ ಇನ್ನೊಂದು ನಾಗಲಿಂಗೇಶ್ವರನ ಆರಾಧನೆ ಆಗಬೇಕಾಗಿದೆ. ಶಿವನ ಹೆಸರಲ್ಲಿ ಸಾಕಷ್ಟು ಶಿವಗಳಿದೆ. ಅದಕ್ಕೆ ಪಂಚಲಿಂಗೇಶ್ವರನ ಸಾನ್ನಿಧ್ಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ತುಂಗನಾಥನ ವಿಶೇಷವಾದ ಸಾನ್ನಿಧ್ಯ. ತುಂಗನಾಥನ ವಿಶೇಷವಾದ ಸಾನ್ನಿಧ್ಯದಲ್ಲಿ ನಾಗಲಿಂಗೇಶ್ವರನಿಗೂ ಸಹಿತ ಅರ್ಚನೆ, ಅಭಿಷೇಕ, ಸಂಕಲ್ಪವನ್ನು ಮಾಡಿ ತ್ರಾಂಬಕೇಶ್ವರನ ನಾನಾ ವಿಧವಾದಂತಹ ವಿಶೇಷವಾದಂತಹ ಒಂದು ರುದ್ರ ಹವನವನ್ನು ನಡೆಸೋಣ. ಭಗವಂತ ಎಲ್ಲರನ್ನೂ ಕಾಪಾಡಪ್ಪ. ತುಂಗನಾಥ ಕ್ಷೇತ್ರ ದರ್ಶನವನ್ನ ಮತ್ತೆ ಮುಂದುವರಿಸೋಣ. ನಾಲ್ಕು ಯಾಮದ ಪೂಜೆಯಲ್ಲೂ ಒಂದೊಂದು ಯಾಮದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಅಂತಹದ್ರಲ್ಲಿ ಸಂಪೂರ್ಣವಾಗಿ ಹಿಮದಲ್ಲಿ ಇರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ತುಂಗನಾಥನ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡ್ತಾ ಭಗವಂತನಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡೋಣ. ಭಗವಂತ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಗೋಕ್ಷೀರದಿಂದ ಕ್ಷೀರಾಭಿಷೇಕ ಆಯಿತು. ಇನ್ನು ಶುದ್ಧ ಜಲದಿಂದ, ಗಂಗಾಜಲದಿಂದ ನಾವು ಬರ್ತಾ ಮಾರ್ಗ ಮಧ್ಯದಲ್ಲಿ ಗಂಗಾಜಲವನ್ನು ಸಹಿತ ತಂದಿದ್ದೇವೆ. ಏನೇ ಆದರೂ ಗಂಗೆಯ ವಿಶೇಷವಾಗಿರ್ತಕ್ಕಂಥ ಗಂಗಾರಾಧನೆ, ಗಂಗಾಧರೇಶ್ವರನಿಗೆ ಗಂಗಾಜಲದಿಂದ ಅಭಿಷೇಕ ಅಂದರೆ ಅದು ಮತ್ತಷ್ಟು ಪವಿತ್ರವೇ ಸರಿ.
ಪರ್ವತ, ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹ ಅಮೃತ, ಆ ಅಮೃತದ ಮುಂಚೆ ಬಂದಂತಹ ಮಹಾವಿಷ, ಅದು ಬಹಳ ಘೋರ ವಿಷ ಅಂತ ಹೇಳಿದ್ರು ತಪ್ಪಾಗಲಾರದು. ಅಂತಹ ವಿಷವನ್ನು ಸೇವನೆ ಮಾಡಿದಂತಹ ಸಾಂಬ ಸದಾಶಿವನ ಆ ಗಂಟ್ಲಿನ ಭಾಗದಲ್ಲಿ, ಅಂದರೆ ಕಂಠದ ಭಾಗವನ್ನು, ವಿಶೇಷವಾಗಿ ಆ ಒಂದು ವಿಷವನ್ನು ಸೇವನೆ ಮಾಡಿದಂತಹ ಸಾಂಬ ಸದಾಶಿವನ ಕಂಠದ ಭಾಗವನ್ನು ತಾಯಿ ಪಾರ್ವತಿ ದೇವಿ ಬಿಗಿಯಾಗಿ ಹಿಡಿದಿದ್ದಂತೆ. ಆಗಮ ಶಾಸ್ತ್ರ ಪ್ರಕಾರ ಪೂಜಾ ಅನುಷ್ಠಾನ ಯಾವಾಗಲೂ ನಿತ್ಯವೂ ಸಹಿತ ಅಭಿಷೇಕ ಪ್ರಿಯ ಶಿವ ಅಂತ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು ಅಂತ. ಅಲಂಕಾರದಲ್ಲಿ ತೃಪ್ತನಾಗ್ತಕ್ಕಂಥವನು ಮಹಾವಿಷ್ಣು, ಆದರೆ ಅಭಿಷೇಕದಲ್ಲಿ ಪ್ರಿಯನಾಗ್ತಕ್ಕಂಥವನು ಸಾಂಬ ಸದಾಶಿವ. ಅದಕ್ಕಾಗಿ ಈ ಹಿಮದ ಪರ್ವತದಲ್ಲಿ ಸ್ವಾಮಿ ಕೂತಿರ್ತಕ್ಕಂಥದ್ದು. ಸದಾಕಾಲ ಹಿಮದ ಲಿಂಗದ ಮಧ್ಯದಲ್ಲಿ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಒಂದು ಉಪಾಸನೆ ನಡೆಸಕ್ಕಂಥದ್ದು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ವಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ जैत्यं च महाधिपत्यं च मे बन्ध्युश्च मे भामश्च मे हमश्च मे अम्बश्च मे जेमा च मे महिमा च मे वरिमा च मे प्रतिमा च मे वर्ष्मा च मे द्रागुया च मे वृद्धं च मे वृद्धिश्च मे सत्यं च मे श्रद्धा च मे जगच्च मे धनं च मे वशश्च मे त्विषिश्च मे क्रीडा च मे मोदश्च मे जातं च मे जनिष्यमाणं च मे सूक्तं च मे सुकृतं च मे वित्तं च मे वेद्यं च मे भूतं च मे भविष्यच्च मे सुगं च मे सुपथं च वृद्धं च मरुद्धिश्च मे क्लिप्तं च मे क्लिप्तिश्च मे मतिश्च मे सुमतिश्च मे शं च मे मयश्च मे प्रियं च मे नुकामश्च मे कामश्च मे सौमनसश्च मे भद्रं च मे श्रेयश्च मे. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಉತ್ತರಾಖಂಡ್ನ ತುಂಗನಾಥ್ ಕ್ಷೇತ್ರ ದರ್ಶನವನ್ನು ಮಾಡಿದ್ವಿ ಮತ್ತು ಶಿವಾರಾಧನೆಯನ್ನು ನೆರವೇರಿಸಿದ್ದಾಯಿತು. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ.
ಗುರುಶಿವಚನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಡ್ರಿ. ಜೊತೆಗೆ ತುಂಗನಾಥ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಭಗವಂತನ ಕೃಪಾ ಕಟಾಕ್ಷ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಆ ತುಂಗನಾಥನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ಹಾಗೆಯೇ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.